ಹಲೋ ವ್ಯೂವರ್ಸ್, ನಾನಿವತ್ತು ರವೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ರವೆ, ನಾನು ಮುಕ್ಕಾಲು ಲೋಟದಷ್ಟು ರವೆ ತೊಗೊಂಡಿದ್ದೀನಿ. ನಂತರ 4 ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ, ನೀವು ಬೇಕಾದರೆ ಕೊಬ್ಬರಿ ತುರಿನೂ ಕೂಡ ಬಳಸ್ಬೋದು. ಗೋಡಂಬಿ, ಬಾದಾಮಿ, ನಂತರ ಹಸಿ ಶುಂಠಿ, ಇದನ್ನ ನಾನು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ನಂತರ ಕಡಲೆಬೇಳೆನ ನಾನು ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಕನ್ಸಿಸ್ಟೆನ್ಸಿನ ತೊಗೊಂಡಿದ್ದೀನಿ. ನಂತರ ನಾನು ಬಳಸ್ತಾ ಇರೋಷ್ಟು ರವೆ ಪಾಯಸಕ್ಕೆ ಇಷ್ಟು ತುಪ್ಪ ಸಾಕು. ಹಾಲು, ನಂತರ ಇದೇ ಲೋಟದಷ್ಟು 1.5 ಲೋಟದಷ್ಟು ಸಕ್ಕರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನಾವು ರವೆ ಪಾಯಸನ ನೋಡೋಣ. ಬನ್ನಿ, ಪಾತ್ರೆ ಬಿಸಿ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ನಾವು ತುಪ್ಪನ ಹಾಕೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಯಾವುದೇ ಕಾರಣಕ್ಕೂ ತುಪ್ಪನ ಹಾಕಬೇಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತುಪ್ಪನ ಹಾಕೋಣ. ತುಪ್ಪ ಕಾಯಬೇಕು ಸ್ವಲ್ಪ. ತುಪ್ಪ ಕಾದಿದೆ ಈಗ ಚೆನ್ನಾಗಿ. ನೋಡಿ ಎಷ್ಟು ನೀಟಾಗಿ ಕಾದಿದೆ. ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಹಾಕೋಣ. ನಾನು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ದ್ರಾಕ್ಷಿ ಕೂಡ ಹಾಕ್ಬೋದು. ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ದ್ರಾಕ್ಷಿ ತಿನ್ನೋಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಿ ದ್ರಾಕ್ಷಿನ. ಈಗ ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಹಸಿ ಶುಂಠಿ, ಅದನ್ನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಅದನ್ನ ಹಾಕಬೇಕು. ನಂತರ ಏಲಕ್ಕಿ ಪುಡಿ ಮಾಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಸೀದೋಗಿಬಿಡುತ್ತೆ. ಹಾಗಾಗಿ ಕೈ ಆಡ್ತಾಯಿರಿ. ಶುಂಠಿ ಹಾಕಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ. ನಾನು ಆಗಲೇ ಹೇಳೋದು ಮರ್ತಿದ್ದೆ. ಇದೇ ಗ್ಲಾಸಲ್ಲಿ ಕನ್ಸಿಸ್ಟೆನ್ಸಿ 3/4 ಲೋಟದಷ್ಟೇ 2 ಲೋಟದಷ್ಟು ನೀರನ್ನ ಬಳಸಬೇಕಾಗತ್ತೆ. ನೋಡಿ ಚೆನ್ನಾಗಿ ಬೇಯ್ತಾ ಬರ್ತಾ ಇದೆ. ಹಸಿ ಶುಂಠಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಈಗ ನೋಡಿ ಎಲ್ಲ ನೀಟಾಗಿ ಬ್ರೌನಿಷ್ ಆಗಿದೆ ಸ್ವಲ್ಪ. ಈಗ ಇದಕ್ಕೆ ನಾವು ನೀರು ಹಾಕೋಣ. ನಾನು ಹೇಳ್ದಾಗೆ ರವೆ ತೊಗೊಂಡಿದ್ದು 3/4 ಗ್ಲಾಸು, ಸೊ ಅದೇ ಥರ 3/4 ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸಸ್, 1 3/4 ಗ್ಲಾಸ್ ಹಾಕ್ತೆ. ಈಗ ಇನ್ನೊಂದು 3/4 ಗ್ಲಾಸಷ್ಟು ಹಾಕ್ತಾ ಇದ್ದೀನಿ. 3/4. ಓಕೆ, ನೋಡಿ ನೀರು ಹಾಕಿದೆ. ನಂತರ ಇದಕ್ಕೆ ನಾವಿವಾಗ ಕಡಲೆಬೇಳೆ ಹೇಳಿದ್ನಲ್ಲ ಆಗಲೇ, ಆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ನೀವು ಇದಕ್ಕೆ ಬೇಕಾದರೆ ಕಡಲೆ ಬೀಜ ಸಹ ಬಳಸ್ಬೋದು. ಅಂದರೆ ಕಡಲೆಬೇಳೆ ಕಡಲೆ ಬೀಜ ಎರಡೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದನ್ನು ನೀವು ನೆನೆಸಿ ಹಾಕಬೇಕಂತ ಏನಿಲ್ಲ, ಹಾಗೆ ಡೈರೆಕ್ಟಾಗೂ ಹಾಕ್ಬೋದು, ಬೇಯುತ್ತೆ ಚೆನ್ನಾಗೇ. ಈಗ ಹೈ ಫ್ಲೇಮಲ್ಲಿ ಇಟ್ಬಿಡೋಣ. ನೋಡಿ ಹೈ ಫ್ಲೇಮಲ್ಲಿ ನಾನು ಬೇಯಕ್ಕಿಟ್ಟಿದ್ದೆ. ಇವಾಗೆಲ್ಲ ನೀಟಾಗಿ ಬೆಂದಿದೆ ಕಾಳೆಲ್ಲ. ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದೇ ಗ್ಲಾಸಲ್ಲಿ 1.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೆ ಅಲ್ಲ, ಅದನ್ನು ಹಾಕ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅವ್ರು ಸ್ವೀಟ್ ಇಷ್ಟಪಡ್ತಾರೆ ಅಂತ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ತೀನಿ. ಅಂದರೆ ಸಿಹಿ ಮುಂದೆ ಅಂತಾರಲ್ಲ, ಆ ರೀತಿ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಮ ಮನೇಲಿ ಸ್ವಲ್ಪ ಸಿಹಿ ಕಮ್ಮಿ ಅನ್ನೋದಾದರೆ 1/4 ಗ್ಲಾಸ್ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಕುದ್ದಿದೆ. ನೋಡಿ ಸಕ್ಕರೆ ಎಲ್ಲದು ಜಿನ್ಗಿದೆ, ಅಂದರೆ ಚೆನ್ನಾಗಿ ಎಲ್ಲ ಕರಗಿದೆ. ಈಗ ನಾವು ಹೈ ಫ್ಲೇಮಲ್ಲಿ ಇಟ್ಟಿರೋದನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ರವೆನ ಹಾಕೋಣ. ನೋಡಿ ರವೆ ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಹಾಕ್ತಾ ಬನ್ನಿ. ಹೈ ಫ್ಲೇಮಲ್ಲಿ ಇಟ್ಟು ಹಾಕಬೇಡಿ ರವೆನ. ಹೈ ಫ್ಲೇಮಲ್ಲಿ ಇಟ್ಟು ನೀವು ರವೆ ಹಾಕಿದರೆ ಅದು ಗಂಟು ಆಗಿಬಿಡುತ್ತೆ. ನೀಟಾಗಿ ಕೈ ಆಡಬೇಕು. ರವೆ ಹಾಕಿದ ತಕ್ಷಣ ತಿರುವ್ತಾ ಬರಬೇಕು. ನೀವು ತಿರುವುದಲ್ಲೇ ಹಾಗೆ ಬಿಟ್ಬಿಟ್ರೆ ಅದು ಗಂಟು ಆಗಿಬಿಡುತ್ತೆ. ಹಾಗಾಗಿ ತಿರುವ್ತಾ ಬನ್ನಿ.
ನೋಡಿ ಈ ಥರ ಚೆನ್ನಾಗಿ ತಿರುಗ್ತಾ ಬನ್ನಿ. ನೋಡಿ ಗಂಟಿಲ್ಲ, ಚೆನ್ನಾಗಿ ನೀಟಾಗಿ ಎಲ್ಲದೂ ಮಿಕ್ಸ್ ಆಗಿದೆ. ಈಗ ಬೇಕಾದರೆ ಹೈ ಫ್ಲೇಮಲ್ಲಿ ಇಡಿ, ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಈಗ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಲೋ ಫ್ಲೇಮ್ ಮಾಡಿಬಿಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ರವೆ ಬೇಯಬೇಕು. ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕರ್ ಆಗ್ತಾ ಇದೆ, ದಪ್ಪ ಆಗ್ಬೇಕು ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ. ಇನ್ನು ಬೇಯಬೇಕು ರವೆ. ನೋಡಿ ರವೆ ಚೆನ್ನಾಗಿ ಬೆಂದಿದೆ, ಇವಾಗ ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ ಸ್ವಲ್ಪ. ಆ್ಯಕ್ಚುಲಿ ಇದು ವಿಡಿಯೋ ನಾನು ಒಬ್ಬಳೇ ಮಾಡ್ತಾ ಇರೋದು, ಹಾಗಾಗಿ ಅಷ್ಟು ವಿಡಿಯೋ ಕ್ಲಿಯರಾಗಿ ಅಂದರೆ ಲೈಕ್ ಕಂಪ್ಲೀಟಾಗಿ ಬಂದಿಲ್ಲ. ಹಾಲು ತೊಗೊತಾ ಇದ್ದೀನಿ, 3/4 ಗ್ಲಾಸಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಹಾಕಿ ಅದು ಕೂಡ ಕೈ ಆಡಬೇಕು. ಎಲ್ಲದನ್ನು ಲೋ ಫ್ಲೇಮಲ್ಲೇ ಯೂಸ್ ಮಾಡಿ. ನೀವು ಒಂದು ಸಲ ಅಷ್ಟೇ ನೀವು ಹೈ ಫ್ಲೇಮ್ ಕೊಡ್ಬೋದು, ಅಂದರೆ ಸಕ್ಕರೆ ಹಾಕಿದ ನಂತರ ಹೈ ಫ್ಲೇಮ್ ಕೊಡಿ, ನಂತರ ಎಲ್ಲ ಲೋ ಫ್ಲೇಮಲ್ಲೇ ಮಾಡಿ. ಇನ್ ಬಿಟ್ವೀನ್ ಬೇಕಾದರೆ ರವೆಗೆ ನೀರು ಹಾಕಿದ ತಕ್ಷಣ ರವೆ ಹಾಕ್ತೀವಲ್ಲ, ಆವಾಗ ಬೇಕಾದರೆ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ಬೋದು. ನಂತರ ಪ್ರತಿಯೊಂದು ಪ್ರೊಸೆಸ್ಸು ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಈಗ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ಕೊಬ್ಬರಿ ತುರಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ಪಾಯಸದ ಟೆಕ್ಸ್ಚರ್ ಬರ್ತಾ ಇದೆ. ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕಬೇಕು. ತಿರುಗ್ತಾ ಇರಿ, ಕೈ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಅವಾಗ ಕನ್ಸಿಸ್ಟೆನ್ಸಿ ನೋಡ್ತಾ ಇರಿ, ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ. ನೋಡಿ ಡೆಲಿಷಿಯಸ್ ರವಾ ಪಾಯಸ ಈಸ್ ರೆಡಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿನೂ. ಕಡಲೆಬೇಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ನೆಂಟರು ಬಂದಾಗ ಅರ್ಜೆಂಟಾಗಿ ಏನಾದರೂ ಇನ್ ಕೇಸ್ ಶಾವಿಗೆ ಏನೂ ಇಲ್ಲ, ಸ್ವೀಟ್ ಮಾಡಬೇಕು ಅಂದರೆ ರವಾ ಪಾಯಸ ಮಾಡ್ಬೋದು, ಬೇಗನೆ ಆಗೋಗುತ್ತೆ. ಹಬ್ಬ ಅಂದರೆ ಒಂದು 15 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.